time. Okay. At any given point of time. At any given point of time, we have two choices. Okay. One, being helpless. Okay. The other one is determined. Mhm. ಅದಕ್ಕೆ ಆಯ್ಕೆಗಳು ಎಷ್ಟು ಮುಖ್ಯ ಆಗುತ್ತೆ ಅಂತ ಬೆಳಗ್ಗೆಯಿಂದ ನಾವು ರಾತ್ರಿ ಮಲ್ಗೋ ತನಕನೂ ಪ್ರತಿಯೊಂದು ಆಯ್ಕೆನೆ. Yes. 5 ಗಂಟೆಗೆ ಅಲಾರ್ಮ್ ಇಟ್ಬಿಟ್ಟು ನಾನು 5:10ಕ್ಕೆ ಹೇಳಲಾ ಈಗ್ಲೇ ಹೇಳಲಾ ಆಯ್ಕೆ. ಇವಾಗ ಯಾರೋ ಬೈದ್ರು ನಾನು ಮಾತಾಡ್ಲಾ ಸುಮ್ನಿರ್ಲಾ ಆಯ್ಕೆ. Ah, ಪ್ರತಿಯೊಂದು ಆಯ್ಕೆನೇ ಆಗಿರುತ್ತೆ. ಆದ್ರೆ ಆ ಸಿಚುವೇಶನ್ ಅಲ್ಲಿ 2 ಆಯ್ಕೆಗಳಿರುತ್ತೆ. ಒಂದು ನಮ್ಮನ್ನ ಏಳ್ಗೆ ಕರ್ಕೊಂಡು ಹೋಗುತ್ತೆ, ಇನ್ನೊಂದು ನಮ್ಮನ್ನ ಎಲ್ಲಿ ಕರ್ಕೊಂಡು ಹೋಗುತ್ತೋ ಅದು ಸಿಚುವೇಶನ್ ತೋರಿಸ್ಬೇಕು. ಆದ್ರೆ ಹೆಲ್ಪ್ಲೆಸ್ ಮತ್ತೆ ಬೀಯಿಂಗ್ ಡಿಟರ್ಮೈಂಡ್, ಇದ್ರಲ್ಲಿ ನೀವೇನ್ ಆಯ್ಕೆ ಮಾಡ್ತೀರಿ ಅದು ನಿಮ್ಮನ್ನ ಡಿಫೈನ್ ಮಾಡ್ತಾ ಹೋಗುತ್ತೆ ಅಂತ. good. ತುಂಬಾ ಚೆನ್ನಾಗಿ ಹೇಳಿದ್ರಿ. ಹಾ ಬಹಳ ಚೆನ್ನಾಗಿತ್ತು. ಈ ಟಾಪಿಕ್ ಬಹಳ ಅರ್ಥಪೂರ್ಣವಾಗಿತ್ತು. ಮನಸ್ಸು ನಮ್ಗೆ ಎಂಜಿನ್ ಆದ್ರೆ ಮಾತು ಮತ್ತೆ ಮೌನ ಬೋಗಿ ಇದ್ದ ಹಾಗೆ. ಎಂಜಿನ್ ಚೆನ್ನಾಗಿದ್ರೆ ಅವೆಲ್ಲವೂ ಕೂಡ ಬರುತ್ತೆ. ಸುಮಾರು ಜನ ಮೇಡಮ್ ಕೂಡ ಬಹಳ ಅರ್ಥಪೂರ್ಣವಾಗಿ ಔಚಿತ್ಯವಾಗಿ ಎಷ್ಟು ಚೆನ್ನಾಗಿ ಏನ್ ಬೇಕೋ ಅದನ್ನ ಮಾಡಿದ್ರು. ಈ ನಗು ಅನ್ನೋದು ಒಂದು ಆಭರಣ ಅಂತ ಹೇಳ್ತೀವಿ. ನಗ್ಲಿಲ್ಲ ಅಂದ್ರೆ ಯಾವ ಆಭರಣ ಹಾಕೊಂಡಿದ್ದು ಪ್ರಯೋಜನಕ್ಕೆ ಬರೋದಿಲ್ಲ. ಆದ್ರೆ ಮೇಡಮ್ ನಗ್ನಗ್ತಾ ಅವ್ರು ಹೇಳಿದಂತ ಮಾತು ನಿಜಕ್ಕೂ ಕೂಡ. ಯಾಕೆ ಅಂದ್ರೆ ಇವತ್ತು ನಮ್ಮ ನಗುನ ಇಷ್ಟಪಡ್ತಾರೆ ಹೊರತು ನಮ್ಮ ಕಷ್ಟನ ಯಾರು ಇಷ್ಟಪಡೋದಿಲ್ಲ, ಯಾರಿಗೂ ಹೇಳ್ಕೊಳ್ಳೋಂಗಿಲ್ಲ. ನಮ್ಗೆ ಎಷ್ಟೇ ಸಂದರ್ಭಗಳಿದ್ರು ಕೂಡ ನಗ್ನಗ್ತಾ ಮಾತಾಡೋದಿದೆಯಲ್ಲ, ಅದು ಒಂದು ಶಕ್ತಿ. ಎಲ್ಲಿ ಮಾತಾಡ್ಬೇಕು, ಹೇಗ್ ಮಾತಾಡ್ಬೇಕು, ಎಲ್ಲಿ ಮೌನವಾಗಿರ್ಬೇಕು ಅನ್ನೋದು ಬಹಳ ಅರ್ಥಪೂರ್ಣವಾಗಿ. ಅದಕ್ಕೆ ಮಾತೇ ಜೀವಾಳ, ಪದಗಳೇ ಸಂಪತ್ತು, ಭಾಷೆಗಳೇ ಭಾವನೆ ಅಂತ ಹೇಳ್ತಾರೆ. ಇವತ್ತು ಕಾರ್ಯಕ್ರಮ ಸೂಪರ್ ಆಗಿತ್ತು, ಡೂಪರ್ ಆಗಿತ್ತು, ಟಾಪರ್ ಆಗಿತ್ತು, ಪ್ರಾಪರ್ ಆಗಿತ್ತು, ಟ್ರೆಜರ್ ಆಗಿತ್ತು ಅನ್ನೋದಕ್ಕೆ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಧನ್ಯವಾದಗಳು ಸರ್. Yes. ನೆಕ್ಸ್ಟ್ ಯಾರು ಮಾತಾಡ್ತೀರಿ? ಸೂಪರ್ ಥ್ಯಾಂಕ್ Yes, ಯು. ಮಂಜುನಾಥ್. ನಮಸ್ತೆ ಮೇಡಮ್. ನಮಸ್ತೆ ಸರ್. ನಾನು ಮತ್ತೆ ಮೇಡಮ್ ನಾನು ಕೂಡ ಸರ್ ಹತ್ರ ಬಂದು ನನಗೆ ಒಂದು ಮಾರ್ಗದರ್ಶನ ಬೇಕು ಸರ್, ಒಬ್ರು ಒಳ್ಳೆ ಗುರುಗಳು ಬೇಕು ಅಂತ ಹೇಳಿ ನಾನು ಬಹಳ ಹುಡುಕ್ತಿದ್ದೆ. ಸರ್ ಹತ್ರ ಹೋದಾಗ ಅವರು ನಾನು ನಿಮ್ಮನ್ನ ರೆಡಿ ಮಾಡ್ತೀನಿ ಅಂದ. ಇವತ್ತು ಮೇಡಮ್ ನನಗೆ ಆಶ್ಚರ್ಯ ಆಗ್ತಿದೆ, ಇಷ್ಟು ನನಗೆ ಬ್ರೈನ್ಗೆ ನಾನೇ ಕೆಲಸ ಕೊಡ್ತೀನಿ, ಇಷ್ಟು ನನ್ನಲ್ಲಿ ಈ ಮಾತಾಡುವಂಥದ್ದು ಹೊರಗಡೆ ಬರೋದಕ್ಕೆ ಕಾರಣನೇ ಸರ್ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ ಮೇಡಮ್. ಅದು ತಮ್ಮನ್ನ ನೋಡಿ ತಾವು ಮಾತಾಡುವಂತ ಶೈಲಿ ಇರ್ಬೋದು, ಉಚ್ಚಾರಣೆ ಇರ್ಬೋದು, ಪ್ರತಿಯೊಂದು ನೋಡಿ ನಮ್ಗೆ ಇನ್ನೂ ಒಂದು ಎಕ್ಸ್ಟ್ರಾ ಬೂಸ್ಟ್ ಸಿಕ್ದಂಗ್ ಆಗಿದೆ ಮೇಡಮ್. ತಾವು ಇವತ್ತು ನಮ್ ಪ್ರೋಗ್ರಾಮ್ಗೆ ಬಂದಿರೋದು ಅಂತ ಹೇಳಲಿಕ್ಕೆ ಇಚ್ಛೆ ಪಡ್ತೀನಿ ಮೇಡಮ್. ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್ ಸರ್. ಸರ್ ಒಂದ್ ಚಿಕ್ಕ ಕತೆ ನೆನಪಾಯ್ತು, ಹೇಳ್ಬೋದಾ? ಹೇಳಿ. ಸೊ ಒಂದು ಸಮುದ್ರದ ದಡದಲ್ಲಿ ಒಬ್ಬ ನಡ್ಕೊಂಡು ಹೋಗ್ತಾ ಇರ್ತಾನಂತೆ. ಸಾಕಷ್ಟು ಏಡಿಗಳು ಕಾಲಿಗೆ ಬಂದು ಸಿಗ್ತಾ ಹೋಗ್ತಾ ಇತ್ತು. ಕೆಲವೆಲ್ಲ ಹಾಗೆ ಮತ್ತೆ ಸಮುದ್ರದ ಹತ್ರ ಹೋಗ್ತಾ ಇತ್ತು. ಇನ್ನು ನೀರಿಂದ ತುಂಬಾ ದೂರಕ್ಕೆ ಹೋಗ್ತಾ ಇತ್ತು. ಅದ್ರಲ್ಲಿ ಈ ವ್ಯಕ್ತಿ ಏನ್ ಮಾಡ್ತಾನೆ, ಈ ಏಡಿಗಳನ್ನೆಲ್ಲ ಎಲ್ಲೆಲ್ಲಿ ದೂರದ ತನಕ ತಳ್ಳಿ ಹಾಕಿತ್ತು ಅದನ್ನೆಲ್ಲ ಸಮುದ್ರಕ್ಕೆ ತಂದು ಹಾಕ್ತಾ ಇದ್ನಂತೆ. ಆಗ ಇನ್ನೊಬ್ಬ ವ್ಯಕ್ತಿ ಬಂದ್ಬಿಟ್ಟು ಕೇಳ್ತಾನೆ, ಏನಕ್ಕೆ ಅಷ್ಟೊಂದು ಏಡಿಗಳಿದೆ, ನೀನ್ ಕೆಲವಾರು ಏಡಿಗಳನ್ನ ಮಾತ್ರ ಈ ನೀರಿಗೆ ಮತ್ತೆ ಸಮುದ್ರಕ್ಕೆ ತಂದು ಹಾಕ್ತಿದ್ಯಲ್ಲ ಅಂತ. ಆಗ ಆ ವ್ಯಕ್ತಿ ಹೇಳ್ತಾನಂತೆ, ಒಬ್ರಿಗೆ ಅವ್ರ ಜೀವನ ತುಂಬಾ ಮುಖ್ಯ ಆಗಿರುತ್ತೆ. ಇಲ್ಲಿ ಎಷ್ಟೋ ಜನ ಇದ್ರು ನಾನು ಸಾಧ್ಯವಾದಷ್ಟು ಸಹಾಯ ಮಾಡ್ತಿದ್ದೀನಿ, ಆದ್ರೆ ಆ ಏಡಿಗೆ ನಾನ್ ಮತ್ತೆ ಜೀವ ಕೊಡ್ತಿದ್ದೀನಿ ಅಂತ ಹೇಳಿದ್ರೆ, ಇನ್ನೊಂದು ಆ ಸಮುದ್ರಕ್ಕೆ ಆ ನೀರಿನ ಜೊತೆ ಸೇರ್ಸ್ತಿದೀನಿ ಅಂತ ಹೇಳಿದ್ರೆ ಆ ಏಡಿಗೆ ಒಂದು ಜೀವ ಕೊಟ್ಟ ಹಾಗೇನೆ ಅದ್ರ ಜೀವ ಉಳಿತು. ನಮ್ಮ ಜೀವ ಹೇಗೆ ನಮ್ಗೆ ತುಂಬಾ ಮುಖ್ಯ ಆಗಿರುತ್ತೋ, ನಮ್ಮ ಜೀವ ಹೇಗೆ ಮ್ಯಾಟರ್ ಆಗುತ್ತೋ ಅದೇ ರೀತಿ ಅದಕ್ಕೂ ಕೂಡ ಅದ್ರ ಜೀವ ದೊಡ್ಡದು. ಒಂದೊಂದು ಬದುಕನ್ನ ಕೂಡ ಉಳಿಸಿರುವಂತಹ ಒಂದು ಸಮಾಧಾನ ಅಂತ. ಹೀಗೆ ಈ ಮಂಜುನಾಥ್ ಅವ್ರು ಮಾತಾಡ್ಬೇಕಾದ್ರೆ ಈ ಒಂದು ವಿಷಯ ನೆನ್ಪಾಯ್ತು. ಒಬ್ಬೊಬ್ರ ಜೀವನನೂ ಮುಖ್ಯ. ಅಂಡ್ ಒಂದ್ ಎಷ್ಟು ಮಾತುಕತೆ ಯಾರೋ ಒಬ್ರನ್ನ ಇನ್ಸ್ಪೈರ್ ಮಾಡಿದ್ರು ಕೂಡ ಬಹುಶಃ ಎಷ್ಟೋ ಕೆಲಸ ಆದಂಗ ಅನ್ಸುತ್ತೆ. ನಮಸ್ಕಾರ ಮೇಡಮ್. ನಮಸ್ಕಾರ. ಹರಿಪ್ರಸಾದ್ ಮಾತಾಡ್ತಿರುವಂತದ್ದು. ಇದನ್ನ ಆಕಾಶವಾಣಿ ಅಂತ ಕರಿತೀವಿ, ಆಶ್ಚರ್ಯರಾವ್ ಕರಿತೀವಿ. FM ರೇಡಿಯೋ ಆಂಕರಿಂಗ್ ಆಗಿ ನಿಮ್ಮ ಒಂದು ಅನುಭವ ಹೇಳ್ಬೋದಾ? ಒಂದೆರಡು ತಿಳ್ಕೊಳ್ಳೋಣ ಅಂತ. ಖಂಡಿತ. ಸೊ ನನ್ ರೇಡಿಯೋ ಜರ್ನಿ ಸ್ಟಾರ್ಟ್ ಆಗಿದ್ದು ನಾನು ಕಾಲೇಜಲ್ಲಿ ಇದ್ದಾಗ. ಆಲ್ ಇಂಡಿಯಾ ರೇಡಿಯೋ ಯುವವಾಣಿ ಅಂತ ಹೇಳ್ಬಿಟ್ಟು ಪ್ರೋಗ್ರಾಮ್ ಬರ್ತಾ ಇತ್ತು. ಅವಾಗ ನಾನು ಕಾಲೇಜ್ನಲ್ಲಿ ನಿರೂಪಣೆ ಮಾಡಿದೆ. ಚಿಕ್ಕ ವಯಸ್ಸಿಂದ ನಿರೂಪಣೆ ಮಾಡ್ತಿದ್ದೆ. ಎಲ್ಲಿ ಹೋದ್ರು ಸಾಧಾರಣವಾಗಿ ಮೈಕು ನಿರೂಪಣೆ ಇದೆ ಅಂದ್ರೆ ನಾನು ಅಲ್ಲಿ ಇದ್ದೀನಿ ಅಂತ ಹೇಳಿ. ಅವಾಗ ಆಲ್ ಇಂಡಿಯಾ ರೇಡಿಯೋದಿಂದ ನನಗೊಂದ್ಸಲ ಕಾಲ್ ಬರುತ್ತೆ. ಶಿವಮೊಗ್ಗದಲ್ಲಿದ್ದಾಗ ಸಹ್ಯಾದ್ರಿ ಸೈನ್ಸ್ ಕಾಲೇಜಲ್ಲಿ ಓದ್ತಾ ಇರ್ಬೇಕಾದ್ರೆ, ನಿರೂಪಣೆ ಮಾಡ್ತೀರಾ, ನಿಮ್ ವಾಯ್ಸ್ ತುಂಬಾ ಚೆನ್ನಾಗಿದೆ ಅಂತ ಹೇಳಿ ಯುವವಾಣಿಗೆ ಬಂದಿತ್ತು. ಅವ್ರು ಪ್ರತಿ ಬಾರಿ ಅವ್ರ ಲೆಟರ್ ಎಲ್ಲ ಕಳಿಸ್ತಾ ಇರೋದು ಎಷ್ಟು ಚೆನ್ನಾಗಿರುತ್ತೆ ಅಂತ ಹೇಳಿದ್ರೆ, ನಮ್ಮ ಹೆಸರನ್ನೆಲ್ಲ ಹಾಕಿ ಈ ಕಾರ್ಯಕ್ರಮ ಇದನ್ನ ನಿರೂಪಣೆ ಮಾಡ್ಬೇಕು ಅಂತ ಹೇಳ ಅವ್ರು ಹೇಳ್ದಾಗ್ಲೆಲ್ಲ ಆ ಡೇಟ್ಸ್ ಗಳಿಗೆ ನನ್ಗೆ ಆಗ್ತಿರ್ಲಿಲ್ಲ. ಆಮೇಲೆ ಅಲ್ಲಿ ತನಕ ನಾನು
ವಿಜೆ ಆಗ್ಬೇಕು, ಆನ್ ಸ್ಕ್ರೀನ್ ಅಲ್ಲಿ ಇರ್ಬೇಕು ಅಂತ ಹೇಳ್ಬಿಟ್ಟೆಲ್ಲ ಅನ್ಕೊಳ್ತಾ ಇದ್ದೆ. ನಂಗೆ ರೇಡಿಯೋ ರುಚಿ ಗೊತ್ತಾಗಿದ್ದು ಅವಾಗ. ವಾಪಸ್ ನನ್ನ ಗ್ರಾಜುಯೇಷನ್ ಎಲ್ಲ ಮುಗ್ದ್ಮೇಲೆ ನಾನು ಕವಿತೆಗಳನ್ನೆಲ್ಲ ಬರಿತಾ ಇದ್ದೆ. ಇದನ್ನೆಲ್ಲ ಪ್ರೆಸೆಂಟ್ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಯುವವಾಣಿನಲ್ಲಿ ಮತ್ತೆ ನಾನೇ ಹೋಗ್ಬಿಟ್ಟು ಅವರು ಕರೆದಾಗ ನನ್ಗೆ ಹೋಗ್ಲಿಕ್ಕೆ ಆಗಿಲ್ಲ ಅಂತ ಹೇಳ್ಬಿಟ್ಟು, ಸರ್ ಈಗ ಬರ್ದಿದ್ದೀನಿ, ನಾನೊಂದು ಕಾರ್ಯಕ್ರಮ ಕೊಡ್ಬೋದಾ ಅಂತ ಹೇಳ್ಬಿಟ್ಟು ಹೋದೆ. ಅಲ್ಲಿಂದ ಅವತ್ತಿನ ದಿನ ರೇಡಿಯೋದಲ್ಲಿ ನನ್ನ ಕಾರ್ಯಕ್ರಮ ಕೇಳಿಸ್ಕೊಂಡಾಗ್ಲಿಂದ ಬಹುಶಃ ಅದು ಆ, ಈ ಮೀಡಿಯಾದಲ್ಲಿ ನಾನು ಓನ್ಲಿ ಟಿವಿ ಅಪಿಯರೆನ್ಸ್ ಬಗ್ಗೆ ಯೋಚನೆ ಮಾಡ್ತಿರ್ಬೇಕಾದ್ರೆ ರೇಡಿಯೋ ಇನ್ನೊಂದು ದಿಕ್ಕನ್ನು ತೋರಿಸ್ತು. ಬಟ್ ಇದ್ರ ಜೊತೆಯಲ್ಲಿ ಒನ್ ಆಫ್ ದ ವೆರಿ ವೆಲ್ ನೋನ್ ನ್ಯೂಸ್ ಚಾನೆಲ್ಗೆ ನಾನು ಫೈನಲಿಸ್ಟ್ ಆಗಿದ್ದೆ. ಇದೆಲ್ಲ ಆಯ್ತು. ನಾನು ರೇಡಿಯೋಗೆ ಬಂದಿದ್ದು ಆಕ್ಚುಲಿ ಒಂದು ಸರ್ಪ್ರೈಸಿಂಗ್. ನಾನೇ ಅನ್ಕೊಂಡಿರ್ಲಿಲ್ಲ ನಾನು RJ ಆಗ್ತೀನಿ ಅಂತ ಹೇಳಿ. ಆದ್ರೆ ಮಾತುಗಾರಿಕೆ ಅನ್ನುವಂಥದ್ದು ಆ ಫೀಲ್ಡ್ ಎಲ್ಲೆಲ್ಲೆಲ್ಲ ಸೂಟ್ ಆಗುತ್ತೋ ಅದೆಲ್ಲದಕ್ಕೂ ಐ ವಾಸ್ ಇಂಟ್ರೆಸ್ಟೆಡ್. ಆಮೇಲೆ FM ರೈನ್ಬೋದಲ್ಲಿ ಸೆಲೆಕ್ಟ್ ಆಗ್ತೀನಿ. ಸಾಕಷ್ಟು ಜನ ಇರ್ತಾರೆ, ಇಂಟರ್ವ್ಯೂ ಎಲ್ಲ ತುಂಬಾ ಅಲ್ಲಿ ಸ್ಟ್ರಾಂಗ್ ಆಗಿ ನಡೆಯುತ್ತೆ. ಅಷ್ಟು ಈಸಿನೂ ಅಲ್ಲ ಅಲ್ಲಿ ಕ್ಲಿಯರ್ ಮಾಡೋದು ಎಕ್ಸಾಮ್ಸ್ಗಳನ್ನೆಲ್ಲ. ಅಲ್ಲಿಂದ ಸ್ಟಾರ್ಟ್ ಆಯ್ತು ನನ್ನ ರೇಡಿಯೋ ಜರ್ನಿ. ಇವತ್ತಿನವರೆಗೂ ಯಾರಿಗೂ ಕಾಣಿಸ್ದೇನೆ ಬರೀ ಧ್ವನಿ ಮುಖಾಂತರ ಎಷ್ಟೋ ಕಿವಿ ಮಾತ್ರ ಅಲ್ಲ, ಹೃದಯಗಳನ್ನ ಮನಸ್ಸುಗಳನ್ನ ಮುಟ್ತಿದೀವಿ ಅಂತ ಹೇಳಿದಾಗ ಅದು ಏನೋ ಒಂದು ತರ ಖುಷಿ. ಅದನ್ನ ಎಕ್ಸ್ಪ್ರೆಸ್ ಮಾಡೋದಕ್ಕಾಗೋದಿಲ್ಲ. ಬೆಲ್ಲದ ರುಚಿ, ಸಕ್ಕರೆ ರುಚಿ ನೀವು ತಿಂದಾಗ್ಲೇ ಗೊತ್ತಾಗುತ್ತೆ ಅನ್ನೋ ಹಾಗೆ. ಅಂಡ್ ಐ ಆಮ್ ಸೋ ಬ್ಲೆಸ್ಡ್. ಬೆಳಗ್ಗೆನೆ ಕಾರ್ಯಕ್ರಮ ಸ್ಟಾರ್ಟ್ ಮಾಡೋದ್ರಿಂದ ಆಗಿರ್ಬೋದು, ಎಲ್ಲೇ ಹೋಗ್ಬೇಕಾದ್ರೂ ಹಾಗೆ ನಾನು ಕೆಲವು ನಿರೂಪಣೆ ಕಾರ್ಯಕ್ರಮಗಳನ್ನು ಮಾಡಿದಾಗ್ಲೂ ಆ ಧ್ವನಿ ಮುಖಾಂತರ ನಮ್ಮನ್ನು ಗುರುತಿಸ್ತಾರೆ ಅಂತ ಹೇಳಿದಾಗ ಅದೊಂದು ಗಾಡ್ ಗಿಫ್ಟ್ ಅಂತ ಅನ್ಕೊಳ್ತೀನಿ. ಎಷ್ಟೋ ಜನ ಬದುಕಿನಲ್ಲಿ ಎಷ್ಟೋ ಸಂದರ್ಶನ ಮಾಡ್ತಿದ್ದ ಹಾಗೆ ನಾವು ಮಾತ್ರ ಸಂದರ್ಶನ ಮಾಡ್ತಿರಲ್ಲ, ಅವರಿಂದ ನಾವು ಕಲಿತಾ ಇರ್ತೀವಿ. ಅದನ್ನ JP ಸರ್ ತುಂಬಾ ಸಲ ಹೇಳಿರ್ಬೋದು. ಅವ್ರು ಎಷ್ಟೋ ಜನರನ್ನ ಇಂಟರ್ವ್ಯೂ ಮಾಡಿದ್ದಾರೆ. ಈ ಇಂಟರ್ವ್ಯೂ ಇಂದ ಒಂದು ನಾವು ಅವ್ರ ಬಗ್ಗೆ ತುಂಬಾ ತಿಳ್ಕೊಳ್ತಿದ್ದಾಗ ನಮ್ಮ ಬಗ್ಗೆನೂ ನಾವು ಎಷ್ಟೋ ತಿಳ್ಕೊಳ್ತಾ ಹೋಗ್ತೀವಿ. ಅದು ಬ್ಯೂಟಿಫುಲ್ ಥಿಂಗ್. ಪ್ರತಿ ಬಾರಿನೂ ಯಾರನ್ನೋ ಭೇಟಿ ಮಾಡಿದಾಗ ಈ ಮಾತಿನ ವಿಚಾರ ಪ್ರತಿ ಯಾವುದೇ ಒಂದು ವಿಚಾರ ಅದು ಆ ಒಂದು ಎಕ್ಸ್ಪೀರಿಯನ್ಸ್ ಬ್ಯೂಟಿಫುಲ್. ಐ ಆಮ್ ಸೋ ಗ್ಲಾಡ್. ಇಷ್ಟು ಹೇಳ್ಬಹುದೇನೋ ನನ್ನ ರೇಡಿಯೋ ಅನುಭವ ಅಂತ ಹೇಳಿದಾಗ. ಅದು ಪ್ರತಿ ದಿನನೂ ಕೂಡ ಒಂದು ಕಲಿಕೆ, ಪ್ರತಿ ದಿನನೂ ಕೂಡ ಏನಾದ್ರೂ ಒಂದು ಕಲಿತಾ ಇರ್ತೀವಿ. ಪ್ರತಿ ದಿನನೂ ಕೂಡ ಕಲಿಬೇಕು ಅನ್ನೋ ಮನ್ಸಿದ್ರೆ ಮಾತ್ರ ಎಲ್ಲೇ ಇದ್ರೂ ಕೂಡ ಚೆನ್ನಾಗಿರ್ತೀವಿ ನಾವು. ನಮಸ್ತೆ ಮೇಡಮ್. ನಮಸ್ಕಾರ ಸರ್. ಮೇಡಮ್, ಈಗ ನೀವು ಪ್ರತಿ ದಿನಾನ ಕೆಲಸ ಮಾಡ್ಬೇಕು, ಪ್ರತಿ ಸೆಕೆಂಡ್, ಪ್ರತಿ ಗಂಟೆನೂ. ಅಂದ್ರೆ ಜೀವನದಲ್ಲಿ ನಮ್ಮ ಪರಿಸ್ಥಿತಿಗಳು ಅಂದ್ರೆ ಏರಿಳಿತಾ ಇರುತ್ತೆ ಜೀವನದಲ್ಲಿ. ಕಷ್ಟ, ಸುಖ, ದುಃಖ, ಮಾನ, ಮತ್ತೊಂದು ಇನ್ನೊಂದು. ಈ ಪರಿಸ್ಥಿತಿಗಳನ್ನ ನಿಮ್ಮ ಮನಸ್ಥಿತಿ ಹೆಂಗ್ ಇಟ್ಕೊಂಡು ನೀವು ಆ ಟೈಮಲ್ಲಿ ಆ ಪರಿಸ್ಥಿತಿನ ಎದುರಿಸ್ತೀರಾ ಮೇಡಮ್ ನೀವು ಆ ಸ್ಟುಡಿಯೋಗೆ ಬಂದು? ಬ್ಯೂಟಿಫುಲ್ ಸರ್. ಅದಕ್ಕೆ ನಾವು ಏನನ್ನ ಇಷ್ಟಪಡ್ತೀವಿ ಅಂತ ಕಂಡ್ಕೊಳ್ಬೇಕು ಅಂತ ಹೇಳೋದು. ನನ್ಗೆ ಏನೇ ಆಗ್ತಿರ್ಲಿ ನನ್ನ ಜೀವನದಲ್ಲಿ, ಆಕಾಶನೇ ಕೆಳಗ್ ಬಿದ್ರೂ ಕೂಡ ನನ್ನ ಸ್ಟುಡಿಯೋಗೆ ಹೋದ ತಕ್ಷಣ ಎಲ್ಲ ಮರಿತೀನಿ. ನನ್ನ ಸ್ಟುಡಿಯೋ ಮೈಕಲ್ ಇದ್ದ ತಕ್ಷಣ ಅದು ಬೇರೆನೇ ಪ್ರಪಂಚ. ಹಾಗಾಗಿ ಪ್ರತಿಯೊಬ್ರು ಅವ್ರ ಪ್ಯಾಷನ್ ಏನು, ಕೆಲವರಿಗೆ ಡ್ರಾ ಮಾಡೋದ್ರಿಂದ, ಈಗ ಮಂಡಲ ಆರ್ಟು, ಪೇಂಟಿಂಗ್ ಮಾಡೋದ್ರಿಂದ, ಕೆಲವೊಬ್ಬರಿಗೆ ಟ್ರಾವೆಲ್ ಮಾಡೋದ್ರಿಂದ, ಕೆಲವೊಬ್ಬರಿಗೆ ಬೆಟ್ಟ ಗುಡ್ಡಗಳಿಗೆ ಹೋಗೋದ್ರಿಂದ, ಆ ಪ್ಯಾಷನ್ ಏನಿದೆ ನಮ್ಗೆ ನಿಜವಾಗ್ಲೂ ಇದು ನಾನು ಅಂತ ಅಸಿಂಕ್ ಅನ್ಸುತ್ತಲ್ಲ, ಅದನ್ನ ಒಬ್ಬ ವ್ಯಕ್ತಿ ಕಂಡ್ಕೊಳ್ಬೇಕು. ಆಗ ಅದು ಪಾಸಿಬಲ್. ಏನೇ ನಡೀತಿದ್ರು ಕೂಡ ನಾವ್ ಅನ್ಕೊಳ್ತೀವಿ ಈ ತಲೆ ಮೇಲೆ ಏನೋ ದೊಡ್ಡದ್ದೇನೋ ಯಾರಿಗೂ ಆಗ್ತಿರೋದಾಗಿದೆ ಅಂತ. ಎಲ್ಲರಿಗೂ ಆಗ್ತಿರುತ್ತೆ, ಕಷ್ಟಗಳು ಇದ್ದೇ ಇರುತ್ತೆ. ಕಷ್ಟಗಳಿಂದನೇ ನಾವು ಸ್ಟ್ರಾಂಗ್ ಆಗ್ತೀವಿ, ಮತ್ತಷ್ಟು ತಿಳ್ಕೊತೀವಿ. ಆದ್ರೆ ಈ ಪಾಯಿಂಟ್ ಅದಕ್ಕೆ ನಮ್ ಬಗ್ಗೆ ನಾವು ತಿಳ್ಕೊಳ್ಳೋದು ಅಂತ ಎಲ್ಲ ಹೇಳ್ತಾ ಬಂದಿರೋದು ಏನ್ಷಿಯಂಟ್ ಟೆಕ್ಸ್ಟ್ಗಳಲ್ಲಿ, ಶಾಸ್ತ್ರಗಳಲ್ಲಿ. ಏನೋ ನಮ್ಮ ಬಗ್ಗೆ ಅವಲೋಕನ ಮಾಡ್ಕೊಳ್ಳೋದು ಅನ್ನೋದು ಅದಕ್ಕೆ ತುಂಬಾ ಮುಖ್ಯ ಆಗುತ್ತೆ. ಅದೆಲ್ಲ ಅವಾಗ ನೀರಿನ ಮೇಲಿನ ಗುಳ್ಳೆ ತರ ಅನ್ಸ್ತಿರುತ್ತೆ. ನಮ್ಮ ಮನಸ್ಥಿತಿನ ತಿಳ್ಕೊಂಡ್ರೆ ಪರಿಸ್ಥಿತಿ ಹೌದು. ಬದಲಾಗುತ್ತೆ ಅಂತ. ನಿಮ್ಗೆ ತುಂಬಾ ಇಷ್ಟ ಆಗೋದೇನಿದೆ, ಬರವಣಿಗೆನೋ ಏನೋ, ಅದನ್ನ ನೀವು ಕಂಡ್ಕೊಳ್ಳಿ. ಆಗ ನಿಮ್ಗೆ ತುಂಬಾ ಬೇಜಾರಾದಾಗ ನಿಮ್ ಟಕಾಟಕ್ ಇದಕ್ಕೊಂದು ಆನ್ಸರ್. ಓಕೆ, ನಂಗೆ ಬೇಜಾರಾಗ್ತಿದೆ, ಏನ್ ಮಾಡ್ಬೋದು ಬರವಣಿಗೆ, ಅಥವಾ ಇನ್ನೇನೋ ಹೊಸತನ್ ಕಲೀಲಿಕ್ಕೆ ಹೋದಾಗ ನಮ್ ಮನ್ಸೆಲ್ಲ ಅದ್ರ ಕಡೆ ಗಮನ ಹರಿಸೋದ್ರಿಂದ ನಮ್ಗೆ ಆಗ್ತಿರೋ ನೋವು ಮರ್ತು ಹೋಗುತ್ತೆ. ಹಾಗಾಗಿ ಕಲಿಕೆ ಏನಾದ್ರೂ ತಿಳ್ಕೊಳ್ಳುವಂಥದ್ದು, ಅಥವಾ ಎಲ್ಲಿ ನಮ್ಗೆ ಸಮಾಧಾನ ಕೊಡುತ್ತೆ ಅಂತಹ ಕೆಲಸಗಳನ್ನು ಅಂತಹ ವ್ಯಕ್ತಿಗಳ ಜೊತೆಗೆ ಇದ್ದಾಗ ಅದು ಸ್ವಲ್ಪ ಸಮಾಧಾನ ಆಗುತ್ತೆ. ಅದು ಕಂಪ್ಲೀಟ್ಲಿ ನಾವು ಅವಗಾಹನೆ ಅಂತಾರೆ, ಅಂದ್ರೆ ಇನ್ವಾಲ್ವ್ ಆಗೋದು. ಹೌದು ಹೌದು. ಆವರಿಸ್ಕೊಬಿಡ್ಬೇಕು. ಅವನ್ ಡೈವರ್ಟ್ ನಮ್ಮ ಮನ್ಸನ್ನ ನಾವೇ ಡೈವರ್ಟ್ ಮಾಡ್ಕೊಳ್ಬೇಕು. ಇನ್ಸಿಡೆಂಟಲಿ ನಮ್ಮ ಜಯಪ್ರಕಾಶ್ ನಾಗ್ತಿಹಳ್ಳಿ ಯೂಟ್ಯೂಬ್ ಚಾನೆಲ್ನಲ್ಲಿ ಮನಸ್ಥಿತಿಗೆ ತಕ್ಕ ಪರಿಸ್ಥಿತಿ ಅಂತಾನೆ ಒಂದು 7-8 ವಿಡಿಯೋ ಪೋಸ್ಟ್ ಮಾಡಿದ್ದೇನೆ. ಜೊತೆಗೆ ನಿಖಿತಾ ನಮಗೆ 3-4 ವರ್ಷದಿಂದ ಸುಮಾರು 7-8 ಬಾರಿ ಬಂದಿದ್ದಾರೆ.
ನಿಖಿತಾ ಹಳೆ ವಿಡಿಯೋಗಳನ್ನು ನೋಡಬೇಕು ಅಂದ್ರೆ ನೀವು ನಿಖಿತಾ ಮತ್ತೆ ಜಯಪ್ರಕಾಶ್ ನಾಗ್ತಿಹಳ್ಳಿ ಅಂತ ನಮ್ಮ ಯೂಟ್ಯೂಬ್ ನಲ್ಲಿ ಸರ್ಚ್ ಮಾಡಿದ್ರೆ ಆ ವಿಡಿಯೋಗಳೆಲ್ಲ ಮೇಲ್ ಬರುತ್ತೆ. ಆ ವಿಡಿಯೋಗಳನ್ನೆಲ್ಲ ಗಮನಿಸಿ. ಇನ್ಯಾರಾದ್ರೂ ಏನಾದ್ರು ಕೇಳೋದಿದ್ರೆ ಎಸ್, ಓಕೆ, ಯಾರು ಮಾತಾಡ್ತಾ ಇಲ್ಲ. ಎಸ್ ನಿಖಿತಾ, ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು ಸೋ ಮಚ್ ಸರ್.